ಇಲ್ಲಿ ವಿದ್ಯಾರ್ಥಿಗಳ 2 ಗುಂಪುಗಳಿದಾವೆ. ಇದರಲ್ಲಿ ಪ್ರತಿ ವಿದ್ಯಾರ್ಥಿ 1 ತಿಂಗಳಲ್ಲಿ ಎಷ್ಟು ಪುಸ್ತಕ ಓದಿದ್ದಾರೆಂದು ನೋಡ್ತಿದ್ದೀವಿ. ಮೊದಲಿಗೆ ಗುಂಪು ಎನ ನೋಡೋಣ. ಬಹುತೇಕವಾಗಿ ಎಲ್ಲಾ ವಿದ್ಯಾರ್ಥಿಗಳು 1 ತಿಂಗಳಲ್ಲಿ ಸರಾಸರಿ 2 ಪುಸ್ತಕ ಅಥವಾ 3 ಪುಸ್ತಕಗಳನ್ನ ಓದಿದ್ದಾರೆ. ಹೌದಲ್ವಾ? ನಾವ್ ಈ ದತ್ತಾಂಶಕ್ಕೆ ಪಾಯಿಂಟ್ ಪ್ಲಾಟ್ ನೋಡಿದಾಗ ಈ ರೀತಿ ಕಾಣುತ್ತೆ. ಈ ರೀತಿ ಹರಡಿರುವ ನಕ್ಷೆಯನ್ನ ನಾವು ಕಡಿಮೆ ಹರಡಿರುವ ನಕ್ಷೆ ಅಂತ ಹೇಳಿ ಕರಿತೀವಿ. ಈಗ ಗುಂಪು ಬಿ ಅನ್ನ ನೋಡೋಣ. ಒಂದ್ ಮಗು 1 ಪುಸ್ತಕ, ಒಂದ್ ಮಗು 2, ಒಂದ್ 10, ಒಂದ್ 7, ಒಂದ್ 3 ಈ ರೀತಿ ಮಕ್ಕಳು ಪುಸ್ತಕ ಓದಿರೋದ್ರಿಂದ ನಾವಿದಕ್ಕೆ ದತ್ತಾಂಶದ ನಕ್ಷೆಯನ್ನು ನೋಡಿದಾಗ ಈ ರೀತಿ ಕಾಣುತ್ತೆ. ಇಲ್ಲಿ ಹರಡುವಿಕೆ ಅನ್ನೋದು ಜಾಸ್ತಿ ಇರುವ ಕಾರಣ ಇದನ್ನ ನಾವು ಹೆಚ್ಚಿನ ಹರಡುವಿಕೆ ಅಂತ ಹೇಳಿ ಕರಿತೀವಿ. ಈ ಹರಡುವಿಕೆ ಅನ್ನೋದು ಗ್ರಾಫ್ ನ ಮುಖ್ಯ ಭಾಗವಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೀನ್ ಮತ್ತೆ ಮೀಡಿಯನ್, ಸರಾಸರಿ ಮತ್ತು ಮಧ್ಯಂಕವನ್ನ ಬಳಸ್ಕೋತೀವಿ. ಇವೆರಡು ಏನು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾಗಿರುತ್ತೆ. ಕೇಂದ್ರ ಸ್ಥಾನವನ್ನ ಪ್ರತಿನಿಧಿಸುವ ಒಂದು ಸಂಖ್ಯೆಯಾಗಿರುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಡೇಟಾಗಳನ್ನ ಅನಲೈಸ್ ವಿಜುವಲೈಸ್ ಮಾಡೋದ್ರ ಜೊತೆಗೆ ಡೇಟಾ ಹರಡುವಿಕೆಯ ಮೇಲೆ ಪೂರ್ತಿ ಗಮನ ಹರಿಸೋದು ಒಂದು ಮಹತ್ವಪೂರ್ಣವಾಗಿರುತ್ತೆ. ಈಗ ಒಂದು ಉದಾಹರಣೆ ತಗೊಂಡು ಸ್ಪ್ರೆಡ್ ಅಂದ್ರೆ ಏನು, ಸರಾಸರಿ ಅಂದ್ರೆ ಏನು, ಮಧ್ಯಾಂಕ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಈಗ ನಮ್ಮ ಹತ್ರ 7ನೇ ತರಗತಿಯ ವಿದ್ಯಾರ್ಥಿಗಳ ಎತ್ತರ ಅನ್ನೋದು ಇದೆ. ಈ ದತ್ತಾಂಶ ಅನ್ನೋದು ಡಾಟ್ ಪ್ಲಾಟ್ ಮೇಲೆ ಹೆಂಗಿರುತ್ತೆ ಅಂತ ದೃಶ್ಯೀಕರಿಸೋಣ, ಅಂದ್ರೆ ವಿಜುವಲೈಸ್ ಮಾಡ್ಕೊಳ್ಳೋಣ. ಒಂದು ಇಡೀ ತರಗತಿಗೆ ವಿಜುವಲೈಸ್ ಮಾಡೋಣ, ಇನ್ನೊಂದು ಬರೀ ಹುಡುಗರಿಗೆ, ಇನ್ನೊಂದು ಬರೀ ಹುಡುಗಿರಿಗೆ. ಈಗ ಇಡೀ ತರಗತಿ ಅನ್ನೋದು ಡಾಟ್ ಪ್ಲಾಟ್ ಅಲ್ಲಿ ಬರ್ದಾಗ ಈ ರೀತಿ ಕಾಣುತ್ತೆ. ಇದರಲ್ಲಿ ಸರಾಸರಿ ಎಷ್ಟು 144.4, ಮಧ್ಯಾಂಕ ಅನ್ನೋದು 145. ಇಲ್ಲಿ ನೋಡ್ಬೋದು, ಇದು ಬಂದು ಸರಾಸರಿ, ಇದು ಬಂದು ಮಧ್ಯಾಂಕ. ಇಲ್ಲೇ ಕಾಣ್ತಿದೆ ಅಲ್ವಾ, ಸರಾಸರಿ ಮತ್ತು ಮಧ್ಯಾಂಕ ಅನ್ನೋದು ಪರಸ್ಪರ ಹತ್ತಿರದಲ್ಲಿದೆ, ಅಂದ್ರೆ ದತ್ತಾಂಶವು ಬಹಳಷ್ಟು ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಯಾವುದೇ ವಿಚಲನಗಳು ಈ ಸರಾಸರಿನ ಎಳ್ಕೋತಿಲ್ಲ. ಈಗ ಇದೇ ತರ ಹುಡುಗರ ಗ್ರಾಫ್ ನೋಡೋಣ. ನೋಡಿ, ಹುಡುಗರಲ್ಲಿ ಬಂದಾಗ ಸರಾಸರಿ 142.94, ಮಧ್ಯಾಂಕ 144. ಈಗ ನೀವಿಲ್ ಗಮನ ಹರಿಸಿ, ಸರಾಸರಿ ಅನ್ನೋದು ಮಧ್ಯಾಂಕಕ್ಕಿಂತ ಕಡಿಮೆ ಇದೆ. ಇದರ್ಥ ಏನು, ಲೋವರ್ ಎಂಡ್ ಅಂದ್ರೆ ಕೆಳಗಿನ ಬದಿಯ ಮಿತಿಯಲ್ಲಿ ಕೆಲವು ವಿಚಲನೆಗಳಿದಾವೆ. ಈ ವಿಚಲನೆಗಳು ಸರಾಸರಿನ ತನ್ನ ಕಡೆ ಎಳೆದುಕೊಳ್ತಿದೆ. ಅರ್ಥ ಆಯ್ತಲ್ಲ? ಈಗ ಹುಡುಗಿಯರ ಡೇಟಾ ನಕ್ಷೆ ನೋಡೋಣ. ಹುಡುಗಿಯರ ಡೇಟಾ ನಕ್ಷೆ ಅಂತ ಹೇಳಿದಾಗ ಇಲ್ಲೂ ಸಹ ಸರಾಸರಿ ನೋಡಿ 146.9, ಮಧ್ಯಾಂಕ 148. ಇದ್ರಲ್ಲೂ ಸಹ ಸರಾಸರಿ ಮತ್ತು ಮಧ್ಯಾಂಕ ನಡುವೆ ಸ್ವಲ್ಪ ಗ್ಯಾಪ್ ಅನ್ನ ನೋಡ್ತಿದೀವಿ. ಸರಾಸರಿ ಅನ್ನೋದು ಮಧ್ಯಾಂಕಕ್ಕಿಂತ ತುಂಬಾ ಕಮ್ಮಿನೇ ಇದೆ. ಸೇಮ್ ಹಿಂದಿನ ತರಾನೇ ಇಲ್ಲೂ ಸಹ ಕೆಲವು ವಿಚಲನೆಗಳಿದಾವೆ. ಈ ವಿಚಲನೆಗಳು ಈ ಸರಾಸರಿನ ತನ್ನ ಕಡೆ ಎಳ್ಕೊಂತಿದೆ, ಹಾಗಾಗಿ ಇಲ್ಲಿ ಗ್ಯಾಪ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಈಗ ಬರೋದೆ ದೊಡ್ಡ ಹೋಲಿಕೆ. ಅಂದ್ರೆ ಈ ತರಗತಿಯಲ್ಲಿರೋ ಹುಡುಗಿಯರು ನೋಡಿ ಹುಡುಗರಿಗಿಂತ ಹೆಚ್ಚು ಸರಾಸರಿನ ಹೊಂದಿದ್ದಾರೆ. ಹೌದಲ್ವಾ? ಹಾಗಾಗಿ ಕ್ಲಾಸ್ ನಲ್ಲಿ ಜಾಸ್ತಿ ಹುಡುಗಿರೇ ಹುಡುಗರಿಗಿಂತ ಎತ್ತರ ಅಂತ ಹೇಳ್ಬೋದಾ? ಹಾಗಂತ ಎಲ್ಲಾ ಹುಡುಗಿರು ಎಲ್ಲಾ ಹುಡುಗರಿಗಿಂತ ಹೆಚ್ಚು ಎತ್ತರ ಅಂತ ಏನ್ ಹೇಳಕ್ಕಾಗಲ್ಲ. ಇಲ್ಲಿ ನಾವು ಪ್ರತ್ಯೇಕವಾಗಿ ಒಬ್ಬರ ಬಗ್ಗೆ ಅಲ್ಲ, ಒಂದು ಗುಂಪಿನ ಬಗ್ಗೆ ಮಾತಾಡ್ತಿದೀವಿ. ಅಂದ್ರೆ ಗ್ರೂಪಿನ ಬಗ್ಗೆ ಮಾತಾಡ್ತಿರೋದು, ಇಂಡಿವಿಜುವಲ್ ಬಗ್ಗೆ ಮಾತಾಡ್ತಿಲ್ಲ. ಇದ್ರ ಜೊತೆ ಇನ್ನೊಂದು ಗಮನಿಸಿ, ಎಲ್ಲಾ ಹುಡುಗರ ಎತ್ತರ ಅನ್ನೋದು ಹುಡುಗಿಯರ ಎತ್ತರಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಹರಡಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಜಾಸ್ತಿ ಹರಡಿದೆ. ಹುಡುಗಿಯರ ಎತ್ತರ ಕಂಪೇರ್ ಮಾಡಿದ್ರೆ ಹುಡುಗರ ಎತ್ತರ ಅನ್ನೋದು ತುಂಬಾ ಸ್ಪ್ರೆಡ್ ಆಗಿದೆ. ಹುಡುಗಿಯರ ಎತ್ತರ ಅನ್ನೋದು ಸ್ಪ್ರೆಡ್ ಆಗಿಲ್ಲ. ಅಂದ್ರೆ ಕ್ಲಾಸ್ ನಲ್ಲಿ ಎತ್ತರವಾಗಿರೋದು ಹುಡುಗಿಯರು ಮತ್ತು ಕುಳ್ಳಗಿರೋದು ಹುಡುಗರು. ಓಕೆನಾ? ಇಲ್ಲಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋಣ. ಈ ಡಾಟ್ ಪ್ಲಾಟ್ ಗಳಿಂದ ಡೈರೆಕ್ಟ್ ಆಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಮಾಡೋಣ. ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ, ತರಗತಿಯ ಸರಾಸರಿ ಎತ್ತರಕ್ಕಿಂತ, ನೋಡಿ, ತರಗತಿಯ ಸರಾಸರಿ ಎತ್ತರಕ್ಕಿಂತ ಎಷ್ಟು ವಿದ್ಯಾರ್ಥಿಗಳು ಎತ್ತರವಿದ್ದಾರೆ ಅಂತ ನಾವೀಗ ಕಂಡುಹಿಡಿಬೇಕು. ಇದನ್ನ ಮಾಡೋದಕ್ಕೆ ನಾವು ಸಂಖ್ಯಾ ರೇಖನ ಪರಿಗಣಿಸ್ತೀವಿ. ಯಾವ ಸಂಖ್ಯಾ ರೇಖೆ ಇದು, ಯಾವ ಡಾಟ್ ಪ್ಲಾಟ್ ಅಂತ ಹೇಳಿದ್ರೆ ಇದು ಇಡೀ ತರಗತಿಯ ಡಾಟ್ ಪ್ಲಾಟ್. ಇದರಲ್ಲಿ ಸರಾಸರಿ ಎಲ್ಲಿದೆ ಅಂತ ಹೇಳಿದಾಗ ಸರಾಸರಿ ಅನ್ನೋದು ಇಲ್ಲಿದೆ. ಸರಾಸರಿ ಎತ್ತರಕ್ಕಿಂತ ಎಷ್ಟು ವಿದ್ಯಾರ್ಥಿಗಳು ಎತ್ತರ ಇದ್ದಾರೆ ಅಂದ್ರೆ ಇಲ್ಲಿಂದ ಬಲಗಡೆ ಇರೋರು ಎಲ್ಲಾನು ನಾವು ಲೆಕ್ಕ ಹಾಕಿದ್ರೆ ಮುಗೀತಲ್ವಾ? ಹಾಗಾಗಿ ಇಲ್ಲಿರ್ತಕ್ಕಂಥ ಚುಕ್ಕೆಗಳನ್ನ ನಾವು ಲೆಕ್ಕ ಹಾಕ್ಬೇಕು. 4, 2, 6, 6, 4, 10. ಇಲ್ಲಿ 14 ಚುಕ್ಕೆಗಳಿದಾವೆ. ಅಂದ್ರೆ 14 ಜನ ಸರಾಸರಿ ಎತ್ತರಕ್ಕಿಂತ ಜಾಸ್ತಿ ಎತ್ತರ ಇದ್ದಾರೆ. ಇಲ್ಲಿ ಮಧ್ಯಾಂಕವನ್ನ ನೋಡ್ಬೋದು 145. ನಾವು ಮತ್ತೆ ಲೆಕ್ಕ ಹಾಕಿರೋದನ್ನ ಈ ರೀತಿ ಕಲರ್ ಮಾಡ್ತೀನಿ. ನೋಡಿ, ಈ ರೀತಿ ಕಲರ್ ಮಾಡಿರೋರೆಲ್ಲರೂ ಸರಾಸರಿ ಎತ್ತರಕ್ಕಿಂತ ಜಾಸ್ತಿ ಎತ್ತರ ಇದ್ದಾರೆ. ಇಲ್ಲಿ ಮಧ್ಯಾಂಕ ಅನ್ನೋದು ಯಾಕೆ ಸರಾಸರಿಗಿಂತ ಜಾಸ್ತಿ ಇದೆ ಅಂತ ಆದ್ರೆ, ವಿಚಲನೆಗಳ ಕಾರಣವಾಗಿ ಸರಾಸರಿನ ವಿಚಲನೆಗಳು ತಮ್ಮ ಕಡೆ ಹೇಳ್ಕೊಳೋದ್ರಿಂದ ಮಧ್ಯಾಂಕ ಅನ್ನೋದು ಸರಾಸರಿಗಿಂತ ಜಾಸ್ತಿ ಇದೆ. ಈಗ ಅರ್ಥ ಆಯ್ತಲ್ಲ? ಇದೇ ತರ ಇನ್ನೊಂದು ಪ್ರಶ್ನೆ, ತರಗತಿಯ ಸರಾಸರಿ ಎತ್ತರಕ್ಕಿಂತ ಎಷ್ಟು ಹುಡುಗರು ಎತ್ತರ ಇದ್ದಾರೆ? ನೋಡಿ ಮಕ್ಕಳ, ಹಿಂದೆ ಮಾಡಿದ್ದು ತರಗತಿಯ ಸರಾಸರಿಗಿಂತ ಎಷ್ಟು ಜನ ಎತ್ತರ ಇದ್ದಾರೆ ಅಂತ. ಈಗ ಬರೀ ಹುಡುಗರ ಬಗ್ಗೆ ಮಾತ್ರ ಮಾತಾಡ್ತಿದೀವಿ. ಮತ್ತೆ ಡಾಟ್ ಪ್ಲಾಟ್ ಅನ್ನ ನೋಡಿದಾಗ ಡಾಟ್ ಪ್ಲಾಟ್ ಈ ರೀತಿ ಇರುತ್ತೆ. ಇಲ್ಲೂ ಸಹ ನಾವು ಸರಾಸರಿ ಎಲ್ಲಿದೆ ಅಂದ್ರೆ ಇಲ್ಲಿರುತ್ತೆ.
ಇರುತ್ತೆ. 144.4 ಸೆಂಟಿಮೀಟರ್. ಇಲ್ಲಿಂದ ಬಲಗಡೆ ಇರುವ ವಿದ್ಯಾರ್ಥಿಗಳೆಲ್ಲರೂ ಸರಾಸರಿ ಎತ್ತರಕ್ಕಿಂತ ಜಾಸ್ತಿ ಎತ್ತರ ಇದ್ದಾರೆ. ಎಷ್ಟು ಜನ ಎತ್ತರ ಇದ್ದಾರೆ? 3, 4, 5, 5, 3, 8. 8 ಜನ. ಇದನ್ನ ಒಂದು ಅರ್ಧ ಅಂತ ಕನ್ಸಿಡರ್ ಮಾಡಿದ್ರೆ 8.5. ಹತ್ರತ್ರ ಅರ್ಧ ಕ್ಲಾಸ್ಗಿಂತ ಜಾಸ್ತಿ ಜನ ಸರಾಸರಿ ಎತ್ತರಕ್ಕಿಂತ ಹುಡುಗರು ಎತ್ತರ ಇದ್ದಾರೆ ಅಂತ ಆಯ್ತು. ಇದಿಷ್ಟು ಅರ್ಥ ಆಯ್ತಲ್ಲ. ಈಗ ಬೇರೆ ಉದಾಹರಣೆನ ಪರಿಗಣಿಸೋಣ. ಬೇರೆ ಉದಾಹರಣೆ ಅಂತ ಹೇಳಿದ್ರೆ, ಇಲ್ಲಿ ಇಡೀ ತರಗತಿಯ ಒಂದು ಡೇಟಾ ಪ್ಲಾಟ್ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸರಾಸರಿ ಬಂದು 138.7, ಮಧ್ಯಾಂಕ ಬಂದು 144. ಇದು 7ನೇ ತರಗತಿ ಬೇರೆ ಸೆಕ್ಷನ್ ನ ಡೇಟಾ ಪ್ಲಾಟ್. ಓಕೆನಾ? ಈ ಪ್ಲಾಟ್ ಅಲ್ಲಿ ನೋಡಿದಾಗ ಸ್ವಲ್ಪ ವಿಭಿನ್ನತೆ ಅನ್ನೋದು ನೋಡ್ಬೋದು. ಅದೇ ಸರಾಸರಿ ಮತ್ತೆ ಮಧ್ಯಾಂಕದ ನಡುವೆ. ಪೂರ್ತಿ ತರಗತಿಯ ಪ್ಲಾಟ್ ಅಲ್ಲಿ ಸರಾಸರಿ ಅನ್ನೋದು ಮಧ್ಯಾಂಕಕ್ಕಿಂತ ಹತ್ತತ್ರ 5.3 ಸೆಂಟಿಮೀಟರ್ ಕಡಿಮೆ ಇದೆ. ಹೌದಲ್ವಾ? ಯಾಕೆ ಕಮ್ಮಿ ಇರುತ್ತೆ? ಚಲನೆಯ ಕಾರಣದಿಂದ ಕಮ್ಮಿ ಇರುತ್ತೆ. ಈ ವಿಚಲನೆಗಳು ಈ ಸರಾಸರಿಯನ್ನ ತಮ್ಮ ಕಡೆ ಎಳ್ಕೋತಿದೆ. ಇದು ಎಳ್ಕೊಳೋದ್ರಿಂದ ಮಧ್ಯಾಂಕಕ್ಕಿಂತ ಸರಾಸರಿ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಈಗ ಇದೇ ತರ ಹುಡುಗರ ಪ್ಲಾಟ್ ನೋಡೋಣ. ಹುಡುಗರ ಪ್ಲಾಟ್ ನೋಡಿದಾಗ ಸರಾಸರಿ 143.7, ಮಧ್ಯಾಂಕ 144. ಆಚೆ ಈಚೆ ಇದು ತುಂಬಾ ಹತ್ರ ಇದೆ, ಅಂದ್ರೆ ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಇದೇ ತರ ಹುಡುಗಿಯರ ಪ್ಲಾಟ್ ನೋಡಿದಾಗ ಸರಾಸರಿಗೂ ಮಧ್ಯಾಂಕಕ್ಕೂ ಹತ್ತತ್ರ 10 ಸೆಂಟಿಮೀಟರ್ ಗ್ಯಾಪ್ ಇದೆ. ಈ ವಿಚಲನೆ ಏನಿದೆಯೋ ಇದು ಈ ಸರಾಸರಿನ ತುಂಬಾ ತನ್ನ ಕಡೆ ಎಳ್ಕೋತಿದೆ. ಅಂದ್ರೆ ಈ ಕ್ಲಾಸ್ ಅಲ್ಲಿ ಹುಡುಗಿಯರಲ್ಲಿ ಒಂದ್ ಹುಡುಗಿ ಅಥವಾ 2 ಹುಡುಗಿ ತುಂಬಾ ಕುಳ್ಳಗಿದ್ದಾರೆ. ಹಾಗಾಗಿ ಇವರು ಈ ಸರಾಸರಿನ ತಮ್ಮ ಕಡೆ ಎಳ್ಕೊಳೋ ತರ ಮಾಡ್ತಿದ್ದಾರೆ. ಹೌದಲ್ವಾ? ಈಗ ಇದಿಷ್ಟ ಅರ್ಥ ಆಯ್ತಲ್ವಾ? ಸರಾಸರಿ ಮತ್ತೆ ಮಧ್ಯಾಂಕ ನಡುವೆ ಗ್ಯಾಪ್ ಜಾಸ್ತಿ ಇದೆ ಅಂತ ಆದ್ರೆ ಇವು ವಿಚಲನೆಯಿಂದನೇ ಜಾಸ್ತಿ ಇರುತ್ತೆ. ಸರಾಸರಿ ಮತ್ತೆ ಮಧ್ಯಾಂಕ ನಡುವೆ ಗ್ಯಾಪ್ ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ರೆ ಈ ತರ ಇರುವ ಡಾಟ್ ಗಳು ತುಂಬಾ ಬ್ಯಾಲೆನ್ಸ್ ಆಗಿರುತ್ತೆ. ಗ್ರಾಫ್ ತುಂಬಾ ಸಮತೋಲನದಲ್ಲಿದೆ ಅಂತ ಅರ್ಥ. ಈಗ ಇವುಗಳಿಗೆ ವೇರಿಯಬಿಲಿಟಿ ಏನಾಗುತ್ತೆ ಅಂತ ನೋಡೋಣ. ನೀವಿಲ್ಲಿ ನೋಡಿದಾಗ ಮೇಲೆಗಡೆ ಇರುವ ಇಡೀ ತರಗತಿಯ ಗ್ರಾಫ್ ಅನ್ನೋದು ತುಂಬಾ ಟೈಟ್ ಆಗಿ ಸ್ಪ್ರೆಡ್ ಆಗಿದೆ. ಹೌದಲ್ವಾ? ಇದೇ ತರ ಹುಡುಗರು ಅಂತ ಬಂದಾಗ್ಲೂ 140ರಿಂದ 150 ಸೆಂಟಿಮೀಟರ್ ಮಧ್ಯೆ ಇರುವ ಹುಡುಗರ ಪ್ಲಾಟ್ ಎಲ್ಲಾ ನೋಡಿ ಮಕ್ಳ, ಈ ಚುಕ್ಕೆಗಳು ತುಂಬಾ ಗುಂಪಾಗಿದೆ, ತುಂಬಾ ಸ್ಟೇಬಲ್ ಆಗಿದೆ, ತುಂಬಾ ಟೈಟ್ ಆಗಿ ಪ್ಯಾಕ್ ಆಗಿದೆ. ಅಂದ್ರೆ ಸ್ಪ್ರೆಡ್ ಅನ್ನೋದು ತುಂಬಾ ಕಡಿಮೆ ಇದೆ. ಅದೇ ಹುಡುಗಿಯರು ಅಂತ ಬಂದಾಗ 125ರಿಂದ 160ರ ತನಕನೂ ನೋಡ್ಬೋದು. ಇಲ್ಲಿ ಸ್ಪ್ರೆಡ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಅಂದ್ರೆ ಈ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಅತಿ ಕುಳ್ಳುಗಿರುವ ವಿದ್ಯಾರ್ಥಿನೂ ಹುಡುಗಿನೇ, ಅತಿ ಎತ್ತರ ಇರುವ ವಿದ್ಯಾರ್ಥಿನೂ ಹುಡುಗಿನೇ. ಹೌದಲ್ವಾ? ಈಗ ಹುಡುಗರು ಅಂತ ಬಂದಾಗ ಇಲ್ಲಿ ಸ್ಟೆಬಿಲಿಟಿ ಅನ್ನೋದನ್ನ ನಾವು ನೋಡ್ತೀವಿ. ಈ ಚುಕ್ಕೆಗಳಲ್ಲಿ ಸ್ಥಿರತೆ ಅನ್ನೋದನ್ನ ನೋಡ್ತೀವಿ. ಈಗಿದಿಷ್ಟ ಅರ್ಥ ಆಯ್ತಲ್ಲ. ಅಂದ್ರೆ ಚುಕ್ಕೆಗಳ ಪ್ಲಾಟ್ ಬಂದಾಗ ಇದ್ರ ಅರ್ಥ ಏನು, ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೋತೀವಿ, ಸರಾಸರಿ ಅಂದ್ರೆ ಏನು, ಮಧ್ಯಾಂಕ ಅಂದ್ರೆ ಏನು, ಇದ್ರಲ್ಲಿ ವಿಚಲನೆ ಏನ್ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಇದಿಷ್ಟ ತಲೆಯಲ್ಲಿ ಇಟ್ಕೊಂಡು ಮುಂದಿನ ಕ್ಲಾಸ್ಗೆ ನಾವು ರೆಡಿ ಆಗ್ತಾ ಹೋಗ್ಬೇಕು.